me forever on fire. ಶೀಘ್ರದಲ್ಲಿಯೇ ಬಿಜೆಪಿಯ ಶಾಸಕ ಉಚ್ಚಾಟನೆ ಆಗ್ಬಿಡ್ತಾರ ಯತ್ನಾಳ್ ಅವರು. ಸ್ವಪಕ್ಷದ ನಾಯಕರಿಂದಾನೇ ಸಿಕ್ಕಿದೆ ಒಂದು ಸ್ಫೋಟಕ ಸುಳಿವು. ಶೀಘ್ರ ಉಚ್ಚಾಟನೆ ಮಾಡಲಾಗುತ್ತೆ ಅಂತ ಹೇಳಿ ರೇಣುಕಾಚಾರ್ಯ ಹೇಳಿಬಿಟ್ಟಿದ್ದಾರೆ. ಇದನ್ನು ವಿಜೇಂದ್ರ ಅವರು ಹೇಳಲಿಲ್ಲ, ನಡ್ಡಾ ಅವರು ಹೇಳಿಲ್ಲ, ಮೋದಿ ಅವರು ಹೇಳಿಲ್ಲ, ಅಮಿತ್ ಶಾ ಅವರು ಇಲ್ಲಿವರೆಗೂ ಹೇಳಿಲ್ಲ. ಕಾರಣ ಯತ್ನಾಳ್ರ ಮೇಲೆ ಕ್ರಮ ಆಗೋದು ಅಷ್ಟು ಸುಲಭ ಕೂಡ ಇಲ್ಲ. ಕಾರಣ ಇದೇ ಬಿ ಜೆ ಪಿಯಲ್ಲೋ ಅಥವಾ ಆರ್ ಎಸ್ ಎಸ್ನಲ್ಲೋ ಒಬ್ಬ ಸ್ಟ್ರಾಂಗ್ ಲೀಡರ್ ಯತ್ನಾಳ್ರಿಗೆ ಸಪೋರ್ಟ್ ಮಾಡದೆ ಅಥವಾ ಯತ್ನಾಳ್ರ ಗುಂಪಿಗೆ ಸಪೋರ್ಟ್ ಮಾಡದೆ ಅದನ್ನು ಯಡಿಯೂರಪ್ಪ ಅವರ ವಿರೋಧಿ ಬಣ ಅಂತ ಕರ್ಕೊಳ್ತಿರೋ, ರಾಜ್ಯ ಬಿ ಜೆ ಪಿ ನಾಯಕರ ವಿರೋಧಿ ಶಕ್ತಿ ಅಂತ ಕರಿತಿರೋ, ಅದು ನಿಮಗೆ ಬಿಟ್ಟಂಥ ವಿಚಾರ. ಆದರೆ ಸುಮ್ಮನೆ ಒಬ್ಬ ನಾಯಕ ಎದ್ದುಬಿಟ್ಟು ಅಲೋನಾಗಿ ಏಕಾಂಗಿಯಾಗಿ ಈ ಥರ ಮಾಡೋಕ್ಕಾಗಲ್ಲ. ಇದೇ ಯಡಿಯೂರಪ್ಪನವರ ವಿರುದ್ಧವಾಗಿ ಯಾವತ್ತಿನ ಕಾಲಕ್ಕೆ ಈಶ್ವರಪ್ಪನವರು ಬಹಳ ಇದೇ ಥರ ಹೋರಾಟಗಳನ್ನು ಮಾಡ್ತಾಯಿದ್ರು. ಬ್ರಿಗೇಡನ್ನೇ ಕಟ್ಟಿಬಿಟ್ಟಿದ್ರು. ಕಡೆಗೆ ಮಗನಿಗೆ ಟಿಕೆಟ್ ಸಿಕ್ಕಲಿಲ್ಲ, ತಮಗೂ ಟಿಕೆಟ್ ಸಿಕ್ಕಲಿಲ್ಲ ಅನ್ನೋ ಒಂದು ಕೋಪ ಇತ್ತು. ಕಡೆಗೆ ಇದೇ ಈಶ್ವರಪ್ಪ ಅವರು ಎಲ್ಲ ಕಳ್ಕೊಂಡು ಆಚೆ ಬಂದರು. ಇದು ಒಂದು ಭಾಗ. ಅವತ್ತಿಗೆ ಇದೇ ಯಡಿಯೂರಪ್ಪ ಅವರ ವಿರುದ್ಧವಾಗಿ ಈಶ್ವರಪ್ಪ ಅವರಷ್ಟಕ್ಕವರೇ ಮುಂದೆ ನುಗ್ಗಿದ್ರಾ? ವಿ ಡೋಂಟ್ ನೋ. ಯಾವುದೋ ಶಕ್ತಿ ಸಪೋರ್ಟ್ ಮಾಡಿರಬೇಕಲ್ಲ. ಎಂಥ ಒಂದು ದೊಡ್ಡ ಸಮಾವೇಶವನ್ನೇ ಮಾಡಿಬಿಟ್ರು ಯಡಿಯೂರಪ್ಪ ಅವರ ವಿರುದ್ಧವಾಗಿ. ಒಂದು ಕಾಲಕ್ಕೆ ದೊಡ್ಡ ಸಮಾವೇಶ. ಈಶ್ವರಪ್ಪ ಅವರು 10 ಜನ ಸೇರಿಸ್ಕೊಂಡು ರಾಯಣ್ಣ ಬ್ರಿಗೇಡು, ಆ ಬ್ರಿಗೇಡು, ಈ ಬ್ರಿಗೇಡ್, ಎಲ್ಲ ಬ್ರಿಗೇಡ್ಗಳನ್ನು ಹೆಸರುಗಳನ್ನು ಹೇಳಿಕೊಂಡು ದೊಡ್ಡ ಹೋರಾಟಗಳು ನಡೀಲಿಲ್ವೇ? ಬಹುಶಃ ಆಫ್ಟರ್ ಈಶ್ವರಪ್ಪ ಅವರು ಯತ್ನಾಳ್ ಬಿಡಿ ಮೊದಲಿಂದಾನು ಕೂಡ ಒಂದು ರೀತಿಯಲ್ಲಿ ಒಂದು ಯಡಿಯೂರಪ್ಪ ಅವರ ವಿರುದ್ಧವಾಗಿಯೂ ಮಾತಾಡಿದ್ದಾರೆ. ಅವರು ವಿಜೇಂದ್ರ ವಿರುದ್ಧವಾಗಿಯೂ ಮಾತಾಡ್ತಾ ಇದ್ದಾರೆ. ಒಬ್ಬರೇ ಅಲ್ಲ ಯತ್ನಾಳ್ ಅವರು. ಯಾರಿಗೂ ಒಂದು ಪಾರ್ಟಿ ಒಂದು ಅಂಕುಶ ಹಾಕೋಕ್ಕೊಬ್ರು ಬೇಕಿರುತ್ತಲ್ರಿ. ಅಂಕುಶವನ್ನು ಯಾರೋ ಮೇಲೆ ಕೂತ್ಕೊಂಡೆ ನೇರವಾಗಿ ಬಂದು ಅಂಕುಶ ಹಾಕ್ಬಿಟ್ರೆ ಗೊತ್ತಾಗ್ಬಿಡುತ್ತೆ, ಅಯ್ಯೋ ಹೈಕಮಾಂಡ್ ಏನೋ ಮಾಡ್ತಾ ಇದ್ದಾರಪ್ಪ ಅಂತ. ಯತ್ನಾಳ್ ಥರದವ್ರಿದ್ದರೆ ಇವ್ರನ್ನ ಮುಂದೆ ಬಿಟ್ಬಿಟ್ಟು ಮಾಡ್ತಿರಬಹುದು. ತಾವೇನು ಹೇಳೋಕ್ಕಾಗಲ್ವೋ, ತಾವೇನು ಕಂಟ್ರೋಲ್ ಮಾಡೋಕ್ಕಾಗಲ್ವೋ ನೇರವಾಗಿ, ಇಂಥವ್ರು ಬಿಟ್ಬಿಟ್ಟು ಮಾಡಿ ಅಂತ ಬಿಟ್ಬಿಟ್ರೆ ಮುಗೀತು. ಹೆಂಗೆ ಒಂದು ಪಕ್ಷದಲ್ಲಿ ಅದು ಹೇಗ್ರಿ? ಒಂದು ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಆಣತಿ ಇಲ್ಲದೆ, ಅನುಮತಿ ಇಲ್ಲದೆ ಇವ್ರ ಪಾಡಿಗೆ ಇವ್ರು ಹೋಗಿ ಬೀದರ್ರು ಅಲ್ಲಿ ಇಲ್ಲಿಂದ ವಾಸ್ತು ಸರಿಯಾಗಿದೆ, ಸರಿಯಾದ ದಿಕ್ಕಿಂದ ಹೊರಟಿದ್ದೀವಿ, ವಕ್ಫ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ, ಜಾಗೃತಿ ಮೂಡಿಸ್ತಾ ಇದ್ದೀವಿ ಅಂದರೆ ಎಲ್ಲೋಗಿದೆ ರಾಜ್ಯಾಧ್ಯಕ್ಷರು? ಬಿ ಜೆ ಪಿಲಿ ರಾಜ್ಯಾಧ್ಯಕ್ಷರು ಇಲ್ವ ಈ ಪಾರ್ಟಿಗೆ? ರಾಜ್ಯಾಧ್ಯಕ್ಷರು ನೋಟಿಸ್ ಕೊಡೋಕ್ಕೆ ಬರಲ್ವಾ? ನೋಟಿಸ್ ವಿಚಾರ ಬಂತು ಯತ್ನಾಳ್ರ ಮುಂದೆ. ಏನಂದ್ರೆ ಗೊತ್ತಾ, ಯತ್ನಾಳ್ ಅವರು ನನ್ನ ಮೇಲೆ ಕೊಟ್ಟಿರೋ ದೂರುಗಳು ಡೆಲ್ಲಿಲಿ ಒಂದು ರೂಮ್ ತುಂಬಿದೆ, ಯಾರೇನು ಮಾಡ್ಕೊಳಕ್ಕಾಗಲ್ಲ ನನ್ನ ಅಂದರು. ಒಬ್ಬ ವ್ಯಕ್ತಿ ಒಂದು ಇಡೀ ದೊಡ್ಡ ರಾಷ್ಟ್ರೀಯ ಪಕ್ಷಕ್ಕೆ ಹೇಳ್ಕೊಳ್ತಾರಲ್ಲಪ್ಪ, ನಮ್ಮಲ್ಲಿರ್ತಕ್ಕಂಥ ಕಾರ್ಯಕರ್ತರು, ನಾಯಕರು, ವಿಶ್ವದ ಅತಿ ದೊಡ್ಡ ಪಾರ್ಟಿ ಅಂತೆಲ್ಲ ಮಾತಾಡ್ತಾರಲ್ಲ, ಇಂಥ ದೊಡ್ಡ ಪಾರ್ಟಿಗೆ ಒಬ್ಬರು ಯತ್ನಾಳ್ ಯಾವ ಲೆಕ್ಕ ಇರಬೇಕಾಗಿತ್ತು ಹೇಳಿ? ಯಾವುದೋ ಒಂದು ಶಕ್ತಿ ಬಿ ಜೆ ಪಿಯಲ್ಲೇ ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ವರ್ಕ್ ಮಾಡ್ತಿರ್ಬೇಕಲ್ಲ. ಅದಕ್ಕೆ ದಾಳವಾಗಿ ಯಾರು, ಕಾಯಿನ್ ಯಾರು, ಪಾನ್ ಯಾರು ಅಂದರೆ ಮೇ ಬಿ ಯತ್ನಾಳ್ ಇರಬಹುದಲ್ವೇ? ಹಿಂದೆ ಈಶ್ವರಪ್ಪನವರಿದ್ದರು, ಈಗ ಯತ್ನಾಳ್ ಇರಬಹುದಲ್ವಾ? ಹಾಗಾಗಿ ಆ ಧೈರ್ಯವಿಲ್ಲದೆ ಹಿಂದೆ ಕೂಡ ಅನೇಕ ಬಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಗ ಇವರದೇ ದೊಡ್ಡ ನಾಯಕರುಗಳು ಬಂದು ಯತ್ನಾಳ್ರನ್ನ ಅದು ಯಾವುದೋ ಒಂದು ಹೋಟೆಲಲ್ಲಿ ಮೀಟ್ ಮಾಡಿದ್ರು, ಬಹಿರಂಗವಾಗಿ ಮಾತಾಡ್ತಾ ಇದ್ದರು. ಮೀಟಾಗಿ ಸ್ವಲ್ಪ ತಣ್ಣಗಿದ್ದರು. ಮೊನ್ನೆ ಕೂಡ ಒಂದು ಬಂಡಾಯ ಇತ್ತು ಯತ್ನಾಳ್ರದ್ದು ಎಲೆಕ್ಷನ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಕೇರ್ ಮಾಡ್ತಾ ಇದ್ದಾರೆ ಯತ್ನಾಳ್ ಯಾರಿಗಾದರೂ? ಮಾಡ್ತಾ ಇಲ್ಲ. ರೇಣುಕಾಚಾರ್ಯ ಇವಾಗ ಎದ್ದುಬಿಟ್ರು. ಗೊತ್ತಿಲ್ಲ ರೇಣುಕಾಚಾರ್ಯ ಅವ್ರನ್ನ ಯಾರು ಮುಂದೆ ಬಿಟ್ಟರೋ, ಇಲ್ಲ ಸ್ವಪ್ರೇರಣೆಯಿಂದ ರೇಣುಕಾಚಾರ್ಯ ಅವರಿಗೆ ಪಕ್ಷ ಈ ಥರದ್ದು ಹೇಳಿತ್ತೋ ನಮಗೆ ಗೊತ್ತಿಲ್ಲ. ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಇದ್ದಾರೆ, ಅಲ್ಲಿ ರೇಣುಕಾಚಾರ್ಯರು ಇದ್ದಾರೆ. ಇವರು ಬಂದುಬಿಟ್ಟು ಇದೀಗ ಮಾತಾಡ್ತಾ ಇದ್ದಾರೆ, ಶೀಘ್ರ ಉಚ್ಚಾಟನೆ ಮಾಡಲಾಗುತ್ತೆ ಅಂತ ರೇಣುಕಾಚಾರ್ಯ ಮಾತಾಡಿದ್ದಾರೆ. ಯತ್ನಾಳ್ ಅವರನ್ನು ಅತಿ ಶೀಘ್ರದಲ್ಲೇ ಒಂದು ಡೇಟ್ ಹೇಳಿಬಿಡ್ಲಿ ನೋಡೋಣ. ರೇಣುಕಾಚಾರ್ಯರೋ ಯಾರೋ, ಇವರ ಮಾತು ನಿಜವೇ ಆದರೆ, ಇದನ್ನು ನಾವು ಇಡೀ ಕರ್ನಾಟಕದ ಜನ ನಂಬಬೇಕು ಅಂತ ಆದರೆ ಯತ್ನಾಳ್ ಅವರ ಉಚ್ಚಾಟನೆಯ ದಿನಾಂಕವನ್ನು ತಿಳಿಸ್ಲಿ ಇವ್ರು ನೋಡೋಣ. ಈಗ ಒಂದು ವಿರೋಧ ಪಕ್ಷ ಅಂತ ನಾವು ಕೇಳಿದ್ದೀವಿ. ಬಿ ಜೆ ಪಿ ಒಳಗೆ ಬಿ ಜೆ ಪಿಯಲ್ಲಿಯೇ ಇರುವ ವಿರೋಧ ಪಕ್ಷದ ನಾಯಕ ಯಾರು ಅಂದರೆ ಅದು ಯತ್ನಾಳು, ನಾಟ್ ಅಶೋಕ್. ಬಿ ಜೆ ಪಿ ಪಾರ್ಟಿ ಒಳಗಿನ ಅವರದ್ದೇ ನಾಯಕರ ವಿರೋಧ ಸ್ಥಾನದಲ್ಲಿರ್ತಕ್ಕಂಥವ್ರು ಯಾರು ಅಂದರೆ ಯತ್ನಾಳ್ ಅವರು. ಹೋದಲ್ಲಿ ಬಂದಲ್ಲಿ ಮಾತಾಡ್ತಾ ಇರ್ತಾರೆ, ಉಚ್ಚಾಟನೆ ಮಾಡ್ತಾರೆ ಇವರನ್ನು. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಉಚ್ಚಾಟನೆ ಮಾಡೋದು ಖಚಿತ. ಇದು ಪಾರ್ಟಿಲಿ ರೇಣುಕಾಚಾರ್ಯ ಅವರಿಗೆ ಅಧಿಕಾರ ಏನು ಕೊಟ್ಟಿದ್ದಾರೆ ಇಲ್ಲಿ? ಆ ಥರದ್ದು ಏನು ಶಕ್ತಿ ಇದೆ ಇವರಿಗೆ? ವಿಜೇಂದ್ರ ಅವ್ರು ಹೇಳಿದ್ರ, ನಡ್ಡಾ ಅವ್ರು ಹೇಳಿದ್ರೆ ಒಂದು ವ್ಯಾಲ್ಯೂ ಇರುತ್ತೆ, ಅದಕ್ಕೆ ನಾವು ಅಲ್ಲಗಳೆಯೋಕ್ಕಾಗಲ್ಲ. ಬಟ್ ರೇಣುಕಾಚಾರ್ಯರು ಮಾತಾಡೋದು ಸುಮ್ಮನೆ ಮಾತಾಯಿದು ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಆಂತರಿಕ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ, ಶತ್ರುಗಳು ನಾಶ ಆಗಲೇಬೇಕು, ಅದಕ್ಕಾಗಿ ಪೂಜೆ ಮಾಡಿಸ್ಬಿಟ್ಟಿದ್ದೀವಿ ನಾವು. ಪೂಜೆ ಕ್ರಮ ಅಲ್ಲ, ಪೂಜೆ ಮಾಡಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟದಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಅವರ ಹೇಳಿಕೆ ಇದು. ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ನಾನು ಜಗ್ಗಲ್ಲ, ಕುಕ್ಕಲ್ಲ, ಬಗ್ಗಲ್ಲ, ಇದು ಯಾರ್ದು? ಯಡಿಯೂರಪ್ಪಂದು ಧ್ವನಿ. ಆ ಧ್ವನಿಯಾಗಿ
ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಈಗ ಒಬ್ಬನೇ ಇವತ್ತು ಬೆಳಗ್ಗೆ ಆ ನಂಬರ್ ಐತಿ, ನೀನು ಬಾಳಿ ನೋಡ್ಕೊಂತೀನಿ. ರಾಜದೂತರಲ್ಲಿ ಪ್ರವಾಸ ಮಾಡ್ತೀವಿ, ನಿಮ್ಮ ಕರೆಗುಳಿ ಜಗ್ ಬಿಡ್ತೀವ, ಬಗ್ಬಿಡ್ತೀವ. ಲಕ್ಷಾಂತರ ಕೋಟಿ ಗಂಟೆ ಕಾರ್ಯಕರ್ತಂದರೆ ಇಂಥ ಜಗ್ಗಲ್ಲ ಬಗ್ಗಲ್ಲ, ಇಂಥ ಬ್ಲಾಕ್ ಮೇಲ್ ರಾಜಕಾರಣ ಕೈ ಬಿಡಬೇಕು. ನಮಗೂ ನಮ್ಮ ಕಾರ್ಯಕರ್ತರ ಮುಖಂಡರು ಒಂದು ನಂಬರ್ ಕೊಟ್ಟಣ, ಕರೆ ಮಾಡಿ ಬೇಡಪ್ಪ ಸತ್ಯಗಳು ತಾಯಿ ಚಾಮುಂಡೇಶ್ವರಿ ನಮಗೆ ಹಣೆ ಕೇಳಿದ್ರು, ನಾವು ಬೇಡ, ಏನಾಯ್ತು ರಾಜಕೀಯವಾಗಿ ನಾವು ಫೈಟ್ ಮಾಡೋಣ. ಇದು ರಾಜಕೀಯವಾಗಿ, ಆದ್ರೆ ವೈಯಕ್ತಿಕವಾಗಿ ತೇಜೋದ ಮಾಡಿಕೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಅಗೌರವ ರೀತಿ ಇಂಥ ಕಲೆ ಇರಲಿಲ್ಲ. ನಾನು ಇವತ್ತು ತಾಯಿ ಚಾಮುಂಡಿ ನಿನ್ನೆ ಗಣೇಶನಲ್ಲಿ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿದ್ವಿ. ನಮ್ಮವ್ರು ಸ್ವಲ್ಪ ಹಿರಿಯರು, ಯಾಕಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಮಾತಾಡಿದ್ವಿ, ಸದ್ಬುದ್ಧಿ ಕೊಡ್ಲಿಕ್ಕೆ. ನಾನು ಹೇಳ್ತೀನಿ, ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ವಿ. ತಾಯಿ ಚಾಮುಂಡಿ ದುಷ್ಟರನ್ನ ಸಂಹಾರ ಮಾಡಿದ್ಲು. ಮಹಿಷಾಸುರನ ನಮ್ಮ ಬಿ ಸಿ ಪಾಟೀಲ್ ಬೆಳಗ್ಗೆ ಮಾಧ್ಯಮದಲ್ಲಿ